ಬ್ಯಾವರ್ಸಿ ತುಳಿತೇನಂಗೀಗ. ಒಳ್ಳೆ ಕನ್ಸ್ ಕಾಣ್ತಾ ಇದೆ. ಗೋಳಿ ಮಗ ಮೇಲ್ ಬಿಚ್ಚತ್ತ ಆಗ್ಲಿಲ್ಲ ಅಂದ್ರೆ ಯಾಕೆ ಕುಡಿತೀರಾ? ಟೀ ಮುಚ್ಕೊಂಡು ಹೋಗಲಿ, ನಾ ಕನ್ಸ್ ಕಾಣ್ಬೇಕು. ಎಷ್ಟು ಕನ್ಸ್ ಕಾಣ್ತಿರೋ? ವಾಸ್ತವ ಪ್ರಪಂಚಕ್ಕೆ ಬರ್ರು. ನಮ್ಮ ವಟಾರಕ್ಕೆ ಹೊಸ ಕಮಲ ಬಂದಿದೆ. ಎಲೆಕ್ಷನ್ ಬಂತಲ್ಲ, ಕಮಲ ಸಹ ಬರ್ತದೆ, ಪೊರಕ್ಕೆ ಸಹ ಬರ್ತದೆ. ಅದಕ್ಕೆ ನೀನೇ ಕಾಗದ ತಗೊಂಡು ಈ ಕಮಲ ಈ ಕಮಲ ಹುಡುಗಿ ಬಾರ ನೋಡ್ಲಿಕ್ಕೆ ಆಗುದಿಲ್ಲ. ಒಂದ್ ವೇಳೆ ಬೇಗ ಫ್ರೆಶ್ ಅಪ್ ಆಗಿದ್ರೆ ನಾನೇ ಸೀದಾ ಹೋಗಿ ಹೆಲ್ಪ್ ಮಾಡ್ತಿದ್ದೆ ಅವಳಿಗೆ. ಸಾಕು ಸಾಕು ಸಾಕು, ಸ್ವಲ್ಪ ಕಂಟ್ರೋಲ್ ಮಾಡ್ಕೊ ಆಯ್ತಾ. ಹುಡುಗಿಯರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹುಡುಗಿಯರು ಜಿಮ್ ಅಲ್ಲಿ ಡಂಬೆಲ್ಸ್ ಎತ್ತುವಾಗ ಹೋಗ್ಬೇಡ. ಡಂಬೆಲ್ಸ್ ಅಲ್ಲಿ ಡಿಬ್ಬ ಇಡ್ತಾರೆ ನಿನ್ಗೆ, ಆಯ್ತಾ? ಅವಳಿಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನ ನೋಡಕ್ಕೆ ಸೇಮ್ ನಮ್ಮ ಕೀರ್ತಿ ತರ ಇದ್ದಾನೆ. ಕೀರ್ತಿ ತರ ಅಲ್ಲ, ಕೀರ್ತಿ ಇವನಿಗೆ ಅಪಕೀರ್ತಿ ತರ್ತಾನ ಅಂತ. ಅಲ್ಲ, ನಿಮ್ಗೆ ಯಾಕೆ ಸುಮ್ನೆ ತೊಂದ್ರೆ? ಅಯ್ಯೋ ಪರವಾಗಿಲ್ಲ, ಹೆಣ್ಮಕ್ಳು ಕಷ್ಟದಲ್ಲಿ ಇರ್ಬೇಕಾದ್ರೆ ಹೆಲ್ಪ್ ಮಾಡೋದು ಗಂಡ್ ಮಕ್ಳ ಕರ್ತವ್ಯ. ಬನ್ನಿ ಬಾ, ನಿನ್ ಮೇಲೆ ಬಾ ಬಾ. ನೀವೆಲ್ಲಿರೋದು? ನಾನು ಇಲ್ಲೇ ಪಕ್ಕ ಇರೋದು. ಬನ್ನಿ ಬನ್ನಿ. ಇಲ್ಲೇ ಇಲ್ಲೇ. ನಿಮ್ ಹೆಸರು? ಕೀರ್ತಿ. ಕೀರ್ತಿ, ಯಾವಾಗ ಬಂದೆ? ಈಗಷ್ಟೇ ಬಂದೆ. ಬಾ, ಏನ್ ನೋಡ್ತಿದ್ಯಾ? ಅಲ್ಲ, ಒಂದ್ ಹುಡ್ಗ ಬ್ಯಾಗ್ ಎತ್ತಕ್ ಹೆಲ್ಪ್ ಮಾಡ್ದ. ಥ್ಯಾಂಕ್ಸ್ ಹೇಳೋ ಅಷ್ಟರಲ್ಲೇ ಮಾಯ ಆಗ್ಬಿಟ್ಟು. ಅಯ್ಯೋ, ಎದ್ರ ಮನೆ ಪೋಳಿ ಹುಡುಗ. ಬಾ, ನೀನು ಲಗೇಜ್ ತಗೋ. ಕೀರ್ತಿ, ನನ್ ಫ್ರೆಂಡ್ ಇಶಿಕಾ, ಡೆಲ್ಲಿ ಅವಳು, ಫ್ರೀಲಾನ್ಸ್ ಮೇಕಪ್ ಆರ್ಟಿಸ್ಟ್. ಇಶಿಕಾ, ನನ್ ಫ್ರೆಂಡ್ ಕೀರ್ತಿ, ಊರಿಂದ ಬಂದಿದ್ದಾಳೆ. ಹಾಯ್. Hi. Did you tell her about the rules? Listen, if you want to live here, you have to follow the rules. ಇವಳಿಗೆ ಕನ್ನಡ ಬರೋದಲ್ವಾ? ಏಕೆ? ನಿಂಗೆ ಇಂಗ್ಲಿಷ್ ಬರಲ್ವಾ? ಓ, ಬರುತ್ತಾ? ಹುಟ್ಟಿದ್ದು ಡೆಲ್ಲಿನೇ ಆಗಿದ್ರುನು ಇಲ್ಲಿ ಬಂದು 5 ವರ್ಷ ಆಯ್ತು. ಕನ್ನಡ ಚೆನ್ನಾಗೇ ಬರುತ್ತೆ. ಇಲ್ಲ, ಹಾಗಲ್ಲ. ಇಟ್ಸ್ ಓಕೆ. ಅದರಲ್ಲಿ ಈ ಮನೇಲಿ ನೀನ್ ಇರ್ಬೇಕು ಅಂದ್ರೆ ರೂಲ್ಸ್ ನ ಫಾಲೋ ಮಾಡ್ಬೇಕು. ಕರೆಂಟ್ ಬಿಲ್, ರೆಂಟ್, ರೇಷನ್, ಯು ಹ್ಯಾವ್ ಟು ಶೇರ್ ಎವ್ರಿಥಿಂಗ್. ಓಕೆ? ಅಂಡ್ ರಾತ್ರಿ ಅಡ್ಗೆ ಕೂಡ ನೀನೇ ಮಾಡ್ಬೇಕು. ಏನ್, ನಾನ್ ಅಡ್ಗೆನಾ? ಲುಕ್, ನಾನ್ ಮಾತಾಡ್ಬೇಕಾದ್ರೆ ಇಂಟರಪ್ಟ್ ಮಾಡಂಗಿಲ್ಲ. ವಾರದಲ್ಲಿ 3 ದಿವಸ ನಾನ್ ವೆಜ್, ರಾತ್ರಿಗೆ ಚಪಾತಿ. ನನ್ನ ವಸ್ತುಗಳನ್ನ ನನ್ನ ಪರ್ಮಿಷನ್ ಇಲ್ಲದೆ ಮುಟ್ಟೋ ಹಾಗಿಲ್ಲ. ನನ್ನ ಪರ್ಸನಲ್ ಲೈಫ್ ಬಗ್ಗೆ ಕೇಳಂಗಿಲ್ಲ. ಅಂಡ್ ರಾತ್ರಿ 10 ಗಂಟೆ ಮೇಲೆ ಲೈಟ್ಸ್ ಆನ್ ಮಾಡೋ ಹಾಗಿಲ್ಲ. ಬೆಳಿಗ್ಗೆ ಬೇಗ ಎದ್ದು ಹೋಗಿ ಹಾಲ್ ತಗೊಂಬಂದು ಕಾಫಿ ಮಾಡ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ, ಫ್ಯಾನ್ 1 ಸ್ಪೀಡ್ ಗಿಂತ ಜಾಸ್ತಿ ಹೋಗೋ ಹಾಗಿಲ್ಲ, ಆಯ್ತಾ? ನನಗೆ ನಿದ್ದೆ ಬರಲ್ಲ. ಅರೆ ಸ್ಟಾಪ್ ಇಟ್ ಇಶಿಕಾ, ಇವಾಗ ತಾನೇ ಬಂದಿದ್ದಾಳೆ, ಏನ್ ನಿಂದ ಹೇಳು? ಉಸ್ಕು ಸಮझा जाना, ठीक है? ಹಲೋ, ಯಾರೇ ಇದು ಅರೆ ಹುಚ್ಚಿ? ಇವಳ ಜೊತೆ ಹೆಂಗಿದ್ಯಾ ನೀನು? ಅರೆ, ಅವಳು ಮಾತಾಡೋದ್ ಹಾಗೆ ಅಷ್ಟೇ, ಬಟ್ ತುಂಬಾ ಪಾಪದ ಹುಡುಗಿ. ಹೋಗ್ತಾ ಹೋಗ್ತಾ ಹಿಂಗೆ ಗೊತ್ತಾಗತ್ ಬಿಡು. ನೀನ್ ಫಸ್ಟ್ ಹೋಗಿ ರೆಡಿ ಆಗೋ. ನೀನ್ ಇನ್ನೂ ಇದೇ ಮಾರ್ಟಲ್ ವರ್ಕ್ ಮಾಡ್ತಾ ಇದ್ಯಾ? ಬೇರೆ ಜಾಬ್ ಯಾಕೆ ನೀನ್ ನೋಡ್ಬಾರ್ದು? ನನ್ನ ಎಜುಕೇಶನ್ಗೆ IT ಪ್ರೊಫೆಷನ್ ಎಲ್ಲ ಕೆಲಸ ಸಿಗುತ್ತೆ. ಈ ಕೆಲಸದಲ್ಲಿ ಟೈಮಿಗೆ PF ಇನ್ಸೆಂಟಿವ್ ಎಲ್ಲ ಕರೆಕ್ಟ್ ಆಗಿ ಬರ್ತಿದೆ. ಆರಾಮಾಗಿದ್ದೀನಿ ನಾನು. ನೀನ್ ಹೋಗಿ ಫ್ರೆಶ್ ಅಪ್ ಆಗು, ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ. ಹೇ ವಿಘ್ನೇಶ್ವರ, ವಿಘ್ನ ವಿನಾಶಕ ಗಣಪ, ಇವತ್ತು ನನ್ನ ಕೆಲಸಕ್ಕೆ ಯಾವುದೇ ವಿಘ್ನ ಬರದೇ ಇರಲಿ. ಕೇಸ್ಗಳು ಜಾಸ್ತಿ ಆದಷ್ಟು ಕಲೆಕ್ಷನ್ ಜಾಸ್ತಿ ಆಗುತ್ತೆ. ನನಗೆ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ದೇವ್ರೇ ಕಾಪಾಡ. ಆಯ್ತಾ ನಿಮ್ದು? ಆಗಿದ್ರೆ ಬಂದ್ ತರಕಾರಿ ಹೆಚ್ಚಿ. ಲೇ ಪದ್ಮಾ, ಪೊಲೀಸಿಗೆ ತರಕಾರಿ ಹೆಚ್ಚ ಕೇಳ್ತೀನಿ. ಓಹೋ, ಮತ್ತಿನ್ನೇನು? ಕೆಲ್ಸ ಕಳ್ಕೊಂಡ್ ಸಸ್ಪೆಂಡ್ ಆಗಿರೋ ಪೊಲೀಸಂಗೆ ಕಳ್ಳ ನಿಡಿ ಅಂತ ಅನ್ನಕಾಯ್ತದ? ಮುಚ್ಕೊಂಡ್ ಬಂದ್ ತರಕಾರಿ ಹೆಚ್ಚ್ರಿ. ಸಸ್ಪೆಂಡ್ ಆಗಿ ಇಷ್ಟ ದಿನ ಆದ್ರೂ ಪ್ರತಿದಿನ ಡ್ರೆಸ್ ಹಾಕ ಬರೋದು, ಸರ್ಕಲ್ ಇನ್ಸ್ಪೆಕ್ಟರ್ ಕಾಲ್ ಮಾಡೋದು, ಇದೇ ಆಗೋಯ್ತು ನಿಮ್ದು. ಅದ್ ಯಾವ್ದೋ ಬಸ್ ಕಂಡಕ್ಟರ್ ಲೆಟರ್ ಬರೆಯುವಾಗ ಹೆಂಡತಿಗೆ ಟೇಬಲ್ ಅಲ್ಲಾಡ್ಸೋ ಅನ್ನಂತೆ, ಹಂಗಾಯ್ತು. ಹಲೋ, ಹೇಳ್ರಿ ವೆಂಕಟ್ ಸರ್. ಗುಡ್ ಮಾರ್ನಿಂಗ್ ಸರ್. ತಿಂಡಿ ಆಯ್ತಾ ಸರ್? ವಿಷಯಕ್ಕೆ ಬನ್ರಿ ಸರ್. ಅದೇ ನಾನು ಸಸ್ಪೆನ್ಷನ್ ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ.
ಎಷ್ಟ್ ಸಲ ಹೇಳಿದೀನಿ ವೆಂಕಟ್, ಅದು ನನ್ನ ಕೈಯಲ್ಲಿ ಇಲ್ಲ ಅಂತ. ನೀವು ಮಾಡಿರೋ ಕೆಲ್ಸಕ್ಕೆ ಆ SI ಬರೀ ನಿಮ್ಮನ್ನ ಟೆಂಪರರಿ ಸಸ್ಪೆಂಡ್ ಮಾಡಿರೋದು. ನಾನಾಗಿದ್ರೆ ಪರ್ಮನೆಂಟ್ ಆಗಿ ಮನೇಲಿ ಕೂರಿಸ್ತಿದ್ದೆ. ಸರ್ ಖಾಲಿ 100 ರೂಪಾಯಿ ವಿಷಯ ಅಲ್ಲ ಸರ್ ಅದು. ವಿಷಯ 100 ರೂಪಾಯಿದಲ್ಲ. ಹೋಗಿ ಹೋಗಿ ಆ SI ಮಗಳಿಗೆ ಹೆಲ್ಮೆಟ್ ಫೈನ್ ಹಾಕಿದಿರಲ್ಲ, ಅದು ಸೈಕಲ್ ರೈಡ್ ಮಾಡ್ತಿದ್ದ ಸ್ಕೂಲ್ ಹುಡುಗಿಗೆ. ಸರ್ ಅದು 2 ವೀಲರೇ ಅಲ್ವಾ ಸರ್? ಅದಕ್ಕೆ ಹೇಳೋದು, ಓದು ಬರ್ದು ಪಾಸ್ ಆಗಿ ಕೆಲ್ಸ ಗಿಟ್ಟಿಸ್ಕೋಬೇಕು ಅಂತ. ಅಪ್ಪನ್ ಕೆಲ್ಸ ಮಗಂಗ್ ಸಿಕ್ಕ್ರಿ ಹಿಂಗೆ ಆಗೋದು. ಇದ್ನೆಲ್ಲ ನೋಡಕ್ ನಿಮ್ಮ ಅಪ್ಪ ಬದುಕಿಲ್ಲ. ಹಲೋ ವೆಂಕಟ್, ಹಲೋ ಮಾತಾಡ್ರಿ. ಸರ್ ಹೇಳಿ ಸರ್. ಏನ್ರಿ ಹೇಳೋದು? ಬೆಳ್ ತಲೆ ತಿನ್ಬೇಡ್ರಿ, ಫೋನ್ ಇಡ್ರಿ. ಸರ್ ಕೆಲ್ಸ ಹೋದಲ್ಲಿಂದ ಮನೇಲೂ ಮರ್ಯಾದಿಲ್ಲ ಸರ್. ಹೆಂಡತಿ ಮನೆ ಕೆಲಸ ಪೂರಾ ಮಾಡಿಸ್ತಾಳ ಸರ್. ಈಗ್ಲೂ ಟೊಮೊಟೊ ಹೆಚ್ಚ್ತಾ ಇದೀನಿ ಸರ್. ಒಂದ್ ಕೆಲ್ಸ ಮಾಡಿ ವೆಂಕಟ್, ನೀವು ಡೈರೆಕ್ಟ್ SIಗೆ ಫೋನ್ ಮಾಡಿ ತಪ್ಪಾಯ್ತು ಅಂತ ಕ್ಷಮೆ ಕೇಳಿ. ಮನಸ್ಕರ್ಗಿ ಏನಾದ್ರು ಮಾಡಿದ್ರು ಮಾಡಬಹುದು. ನನಗಿಲ್ಲಿ ತುಂಬಾ ಕೆಲ್ಸ ಇದೆ, ಇಡ್ರಿ ಫೋನು. ಸರ್ ಸರ್ ಬೇಗ ಕಟ್ ಮಾಡಿ ಕೊಡ್ಬೇಕಂತ. ಸ್ಫೂರ್ತಿ ಪುಟ್ಟ, SI ಮಗಳು ನೀನು ಕ್ಲಾಸ್ಮೇಟ್ಸ್ ಅಂತೆ. ಏನಾದ್ರೂ ಮಾತಾಡಿ ಇನ್ಫ್ಲುಯೆನ್ಸ್ ಏನಾದ್ರೂ ಮಾಡಿಸ್ಬೋದಾ? ಸುಮ್ನೆ ಹೋಗಿಯಪ್ಪ. ನೀವ್ ಮಾಡಿರೋ ಒಳ್ಳೆ ಕೆಲ್ಸಕ್ಕೆ ಸ್ಕೂಲಲ್ಲಿ ಎಲ್ರು 100 ರೂಪಾಯಿ ಅಂತ ಹೇಳಿ ನನ್ನ ರೇಗಿಸ್ತಾರೆ. ನಂಗೂ ಕೂಡ ಸೆಲ್ಫ್ ರೆಸ್ಪೆಕ್ಟ್ ಇದೆ. ಹಂಗಾರೆ ನಂಗೇನಿಲ್ವಾ? ಬ್ಯಾಟ್ಸ್ಮನ್ ಫಾರ್ಮರ್ ಇಲ್ಲ ಅಂದ್ರೆ ಎಲ್ರು ಟ್ರೋಲ್ ಮಾಡೋರೆ. ನೋಡ್ತಾ ಇರಿ, ಅದೇನೋ ಹಕ್ಕಿ ಇದೆಯಾ ಅಂತಲ್ಲ, ಬಸ್ಮದಿಂದ ಎದ್ ಬರೋದು. ಫಿನಿಕ್ಸ್ ಅಪ್ಪ. ಹಾ ಅದೇ ತರ ನಾನು ಎದ್ ಬಂದು ಎಲ್ರಿಗೂ ತೋರಿಸ್ತೀನಿ. ಆ SI ನನ್ನ ಮಗನ ರೀಪ್ರಮೋಟ್ ಮಾಡಿ ನನ್ GP ಡ್ರೈವರ್ ಆಗಿ ಇಟ್ಕೊತೀನಿ. ಅಪ್ಪ ಫೋನ್ ಕಟ್ಟಾಗಿಲ್ಲ. ಕತೆ ಪುಕ್ಲಾ ಡ್ಯಾಡಿ ಡ್ರೈವರ್ ಆಗಿ ಇಟ್ಕೊಂತೀಯ ಅಂತೆ, ಬಿಲ್ಡಪ್ ಬೇರೆ. ಅಮ್ಮ ನಾನ್ ಹೊರಡ್ತೀನಿ, ನಂಗ್ ಲೇಟ್ ಆಯ್ತು. ಲೇ ಸ್ಫೂರ್ತಿ, ನಿಂತ್ಕೊಳ್ಳೆ, ಲಂಚ್ ಬಾಕ್ಸ್ ತಗೊಂಡ್ ಹೋಗು. ಅಮ್ಮ ಪ್ಲೀಸ್ ಅಮ್ಮ, ಡೈಲಿ ಲಂಚ್ ಅಂತ ಹೇಳಿ ಅದೇ ಉಪ್ಪಿಟ್ಟು ಹಾಕ್ತೀಯ. ಕ್ಯಾಂಟೀನ್ ಅಲ್ಲಿ ಊಟ ಮಾಡ್ತೀನಿ ಪ್ಲೀಸ್. ಓಹ್, ನನ್ ಮಗಳು ಏನ್ ದೊಡ್ಡ IT ಕಂಪ್ನಿ ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ತಗೊಂಡೋಗೋ. ಸ್ಫೂರ್ತಿ, ನಿಂಗೆ ಯಾರಾದ್ರೂ 100 ರೂಪೀಸ್ ಅಂತ ರೇಗ್ಸಿದ್ರೆ ಹೇಳ್ ನಂಗೆ. ಅವ್ನು ಬೆಂಡೆತ್ತಿ ಏರೋಪ್ಲೇನ್ ಹಸ್ಬಿಡ್ತೀನಿ. ಅದ್ರಲ್ಲಿ ಒಂದ್ಸಲ ಹೋಗ್ಬೇಕು ನೋಡಿ. ನಿಮ್ಮ ಅಕ್ಕೆಷ್ಟು ಮದ್ವೆ ಆಗಿ ಎಷ್ಟು ದಿನ ಮಗಳನ್ನ ಹೆಂಡ್ತಿನ ಒಂದಿನ ಏರೋಪ್ಲೇನ್ ಹತ್ತಿಸ್ಲಿಲ್ಲ. ಏರೋಪ್ಲೇನ್ ಹತ್ಸೋ ಬಿಲ್ಡಪ್ ಬೇರೆ ಕೊಡ್ತಾರೆ. ಮೊದ್ಲು ಹೆಚ್ಕೊಂಡ್ ತಗೊಬನ್ನಿ. ಇದೆಲ್ಲ ಕೇಳೋದಕ್ಕಿತ್ತಲ್ಲ. ಡಿಪಾರ್ಟ್ಮೆಂಟ್ ತೊಂದರೆ ಆಗೋ ಒಂದ್ ಹೆಜ್ಜೆ ಕಾಣಿಸಿದ್ರು ಏರೋಪ್ಲೇನ್ ಹತ್ಸ್ಬಿಡ್ತು. ಏರೋಪ್ಲೇನ ಇದ್ರಲ್ಲಿ ಒಂದ್ಸರಿ ಹೋಗ್ಬೇಕು. ಈ ರೀಲ್ಸಿಗೆ 10,000 ಲೈಕ್ ಬರುತ್ತೆ. ಹಾಯ್ ಸ್ಪೂ. ಹಾಯ್ ವಿಜಿ. ಸ್ಕೂಲ್ಗಾ? ಹಾ ಬಾಯ್. ಬಾಯ್ ವಿಜಿ. ಛೇ, ಇನ್ನೊಂದೆರಡು ವರ್ಷ ಲೇಟ್ ಆಗಿ ಹುಟ್ಟಿದಿದ್ರೆ ಇವಳ ಜೊತೆ ಸ್ಕೂಲ್ಗೆ ಹೋಗೋದಿತ್ತು. ಇರ್ಲಿ, ಇನ್ನೊಂದೆರಡು ವರ್ಷ ಬಿಟ್ಟು ಇವಳ ಜೊತೆ ಡಿಗ್ರಿ ಸೇರ್ಕೊಟ್ರೆ ಆಯ್ತು. EMI ಅಲ್ಲಿ ಒಂದು ಬೈಕ್ ತಗೊಂಡು ಇವಳನ್ನ ಪಿಕಪ್ ಡ್ರಾಪ್ ಮಾಡ್ಬೋದು. ಇಷ್ಟ ಆದ್ಲ ಅವ್ರಿಗೆ? ಛತ್ರ ಬುಕ್ ಮಾಡ್ಲಾ? ಛತ್ರ ಎಲ್ಲ ಬೇಡ, ಅವ್ನು ಸಿಂಪಲ್ ಆಗಿ ಒಂದು ಟೆಂಪಲ್ ಬುಕ್ ಮಾಡ್ಬಿಡಿ, ಮದುವೆ ಆಗ್ಬಿಡ್ತೀವಿ. PUC ಓದಿ ಮನೇಲಿ ಕೂತಿದ್ಯಾ, ಏನೋ ದೊಡ್ಡದಾಗ IAS ಪಾಸ್ ಮಾಡ್ದವಂತಾರ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.